ಜಿಲ್ಲೆಯಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ. ವಿವಿಧ ಇಲಾಖೆಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅಧ್ಯಕ್ಷರು. ಕೆಲವರಿಗೆ ಸ್ಥಳದಲ್ಲೇ ನೋಟಿಸ್, ಕೆಲ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರುವ ಶಶಿಧರ್ ಕೋಸಂಬೆ ಇಂದು ತುಮಕೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ರು. ಜಿಲ್ಲಾ ಪ್ರವಾಸದ ವೇಳೆ ವಿವಿಧ ಇಲಾಖೆ ಕಚೇರಿಗಳಿಗೆ, ವಿವಿಧ ಸಂಸ್ಥೆಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಅಧಿಕಾರಿಗಳ ವೈಫಲ್ಯಗಳಿಗೆ ಅಧ್ಯಕ್ಷರು ಬೇಸರವನ್ನ ವ್ಯಕ್ತಪಡಿಸಿದರ ಜೊತೆಗೆ ಅಧಿಕಾರಿಗಳನ್ನ ಫುಲ್ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಕೆಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಉತ್ತರ ಕೊಡಲು ಸೂಚನೆಯನ್ನ ನೀಡಿದ್ರು. ಹೌದು, ತುಮಕೂರು ಜಿಲ್ಲಾಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕಕ್ಕೆ ಭೇಟಿ ನೀಡಿದ ಅವರು ಮಕ್ಕಳಿಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಪರಿಶೀಲಿಸಿದ್ರು. ಈ ವೇಳೆ ಜಿಲ್ಲಾಸ್ಪತ್ರೆಯ ಶಿಶು ಆರೈಕೆ ಘಟಕದಲ್ಲಿ ಅವ್ಯವಸ್ಥೆಗಳನ್ನ ಕಣ್ಣಾರೆ ಕಂಡ್ರು. ಅಲ್ಲದೆ ಹವಾನಿಯಂತ್ರಿತ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದನ್ನ ಅವರು ಗಮನಿಸಿದ್ರು. ಮಕ್ಕಳ ಆರೋಗ್ಯದಂತಹ ಸೂಕ್ಷ್ಮ ವಿಚಾರದಲ್ಲಿ ಈ ರೀತಿಯ ನಿರ್ಲಕ್ಷ್ಯ ತೋರ್ತಾ ಇರೋದು ಅಸಹ್ಯಕರ ಎಂದು ಅವರು ಆಸ್ಪತ್ರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಒಂದೇ ವಾರ್ಡ್ನಲ್ಲಿ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾ ಇರುವ ವಿಚಾರವನ್ನ ಆಯೋಗದ ಅಧ್ಯಕ್ಷರು ಗಂಭೀರವಾಗಿ ಪರಿಗಣಿಸಿದ್ರು. ನವಜಾತ ಶಿಶುಗಳ ತೀವ್ರ ಆರೈಕೆ ಘಟಕಕ್ಕೆ ಔಟ್ಬಾರ್ನ್ ಅಂದರೆ ಹೊರಗಡೆ ಹೆರಿಗೆ ಆದಂಥ ಮಕ್ಕಳಿಗೆ ಉಪಚಾರ ಮಾಡ್ತಕ್ಕಂಥ ಒಂದು ವಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವ್ಯವಸ್ಥೆ ಹವಾನಿಯಂತ್ರಿತವಾದಂಥ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ಮಾಡಬೇಕು. ಆದರೆ ಅಲ್ಲಿ ಸೆಂಟ್ರಲ್ ಎಸಿನೇ ಕೆಟ್ಟೋಗಿತ್ತು. ಹೀಗಾಗಿ ಆ ಒಂದು ಮಕ್ಕಳಿಗೆ ಯಾವ ರೀತಿ ವೈದ್ಯಕೀಯ ಉಪಚಾರ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಆಯೋಗ ಭಾಳ ಬೇಸರ ವ್ಯಕ್ತಪಡಿಸ್ತು. ಆಮೇಲೆ ಅದೇ ರೀತಿಯಾಗಿ ಮತ್ತೊಂದು ಕಡೆ SNCU ಇನ್ಬಾರ್ನ್ ಹೋದ್ವಿ. ಎರಡೂ ಕಡೆ ನಾವು ನೋಡಿದಾಗ ಭಾಳಷ್ಟು ಕಡೆ ಮಕ್ಕಳು ಕಳುವಾಗ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಬಟ್ ಅಲ್ಲಿ CCTV ಇನ್ಸ್ಟಾಲೇಷನ್ ಮಾಡಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಏನಂದರೆ ಒಂದು ವಾರ್ಮರ್ನಲ್ಲಿ 2 ಮಕ್ಕಳಿಗೆ ವೈದ್ಯಕೀಯ ಉಪಚಾರ ಮಾಡ್ತಾಯಿದ್ದಾರೆ. ಅದು ಭಾಳ ಒಂದು ಬೇಸರದ ಸಂಗತಿ. ಯಾಕಂದರೆ ಒಂದು ವಾರ್ಮರ್ನಲ್ಲಿ ಒಂದು ಮಗುವಿಗೆ ಮಾತ್ರ ವೈದ್ಯಕೀಯ ಉಪಚಾರ ಮಾಡಬೇಕು. ಯಾಕಂದರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಸೋಂಕು ಹರಡತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಅಲ್ಲಿ ಒಳರೋಗಿಗಳಿಗೆ ನಾವು ಎಲ್ಲ ವಿಚಾರಣೆ ಮಾಡಿದಾಗ ನಮ್ಮ ಪಿಡಿಯಾಟ್ರಿಕ್ ವಾರ್ಡ್ ಇರ್ಬೋದು, ಲೇಬರ್ ವಾರ್ಡ್ ಇರ್ಬೋದು, ಅಲ್ಲೆಲ್ಲ ಅಲ್ಲಿ ಒಳಗ ರೋಗಿಗಳಿಗೆ ನಾವು ವಿಚಾರಣೆ ಮಾಡಿದ್ದಾಗ ಪಥ್ಯ ಆಹಾರದಲ್ಲಿ ಚಪಾತಿ, ಅನ್ನ, ಸಾಂಬಾರು, ಬಾಳೆಹಣ್ಣು, ಮೊಟ್ಟೆ ಕೊಡಬೇಕಂತ ಡೈಟ್ ಪ್ರಕಾರ ಇರುತ್ತೆ. ಬಟ್ ಇಲ್ಲಿ ತುಮಕೂರಲ್ಲಿ ಬರೀ ಅನ್ನ, ಸಾಂಬಾರು, ಬಾಳೆಹಣ್ಣು ಕೊಡ್ತಾರೆ ಅಂತ ಹೇಳಿದ್ರು. ಮೊಟ್ಟೆ ಮತ್ತು ಚಪಾತಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಡೇಟಲ್ಲಿ ಇವರು ಟೆಂಡರ್ನಲ್ಲಿ ಕೊಟ್ಟಿಲ್ವೋ ಅಥವಾ ಏನಿದೆ ಅದರ ಬಗ್ಗೆ ನಾವು ಇವಾಗ ಸಭೆ ಇದೆ, ಸಭೆಯಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ಸೂಕ್ತ ಕ್ರಮ ವಹಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತೀವಿ. ಜಿಲ್ಲಾಸ್ಪತ್ರೆ ಈ ಹಿಂದೆ ಕೂಡ ಈ ರೀತಿಯ ವ್ಯವಸ್ಥೆ ಆಯೋಗ ಗಮನಕ್ಕೆ ಬಂದಿತ್ತು. ಅದ್ರ ಬಗ್ಗೆ ಆವಾಗ ನಮ್ಮ ಗೌರವಾನ್ವಿತ ಸದಸ್ಯರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೂ ಪತ್ರ ಬರೆದಿದ್ದು, ನಾವು ಸೋಮಟ ಮಾಡ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಸುಧಾರಣೆ ಆಗಿದೆ. ಆದರೆ ಇನ್ನಷ್ಟು ಅಲ್ಲಿ ಒಂದು KMC ವಾರ್ಡ್ ಅಂತ ಕಂಪಲ್ಸರಿ ಒಂದು ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಕೇಂದ್ರದಲ್ಲಿ 10 ತಾಲೂಕುಗಳುಳ್ಳಂಥ ಒಂದು ಕೇಂದ್ರದಲ್ಲಿ ಒಂದು KMC ವಾರ್ಡ್ ಯಾವ ರೀತಿ ಇರುತ್ತೆ ಅನ್ನೋದೇ ಕಲ್ಪನೆ ಇಲ್ಲ ಇಲ್ಲಿವರೆಗೆ. ಅದು ಭಾಳ ಒಂದು ನೋವಿನ ಸಂಗತಿ. ಯಾಕಂದರೆ ಇವತ್ತಿನ ದಿನ ಕೆಲವೊಂದು ಮಕ್ಕಳಿಗೆ ತಾಯಂದ್ರಿಗೆ ಹಾಲು ಯಾವ ರೀತಿ ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಹೀಗಾಗಿ ಅಂಥ ನಾವು ಒಂದು ಕಟ್ಟ ಕಡೆ ಚಿಕ್ಕ ಜಿಲ್ಲೆಗೆ ಹೋದರೂ ಸಹಿತ KMC ವಾರ್ಡ್ಗಳೆಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಇದಾದ ಬಳಿಕ ಆಯೋಗದ ಅಧ್ಯಕ್ಷರು ತುಮಕೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ಜಾಗೃತಿ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುವ ಫಲಕಗಳು ಮತ್ತು ಜಾಗೃತಿ ಪೋಸ್ಟರ್ಗಳನ್ನ ಅಳವಡಿಸಿದಿರೋದಕ್ಕೆ ಅವರು ಪೊಲೀಸರನ್ನ ಪ್ರಶ್ನಿಸಿದ್ರು. ಸ್ಕ್ಯಾನಿಂಗ್ ಸೆಂಟರ್ ನಡೀತಾ ಇದೆ, OBC ಸೆಂಟರ್ ನಡೀತಾ ಇದೆ. ವೈದ್ಯರು ಯಾರು ನೋಡ್ತಾರೆ, ಯಾವಾಗ ನೋಡ್ತಾರೆ, ಯಾವ ಟೈಮಲ್ಲಿ ನೋಡ್ತಾರೆ ಅನ್ನೋದು ಸಹಿತ ಅಲ್ಲಿರಬೇಕು. ಅದ್ಯಾವುದು ಸಹಿತ ಕಂಡು ಬಂದಿಲ್ಲ. ಅದೇ ರೀತಿಯಾಗಿ BCM ಹಾಸ್ಟೆಲ್ಗೆ ಹೋಗಿದ್ವಿ, ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ಪೊಲೀಸ್ ಠಾಣೆ, ಶೆನ್ನೈನ್ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದೀವಿ. ಅಲ್ಲಿ HJPU ಘಟಕ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸಬೇಕು. ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಮಗು ಯಾವ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಂದಿತ್ತು, ಆ ಮಗುವಿಗೆ ಏನೆಲ್ಲ ಮುಂದೆ ಪ್ರಕ್ರಿಯೆ ಮಾಡಿದ್ವಿ ಅದ್ರ ಮುಂದೆ ಒಂದು ಸಹಿ ಸಹಿತ ಮಾಡಿರಬೇಕು. ದಾಖಲೆ ಸಹಿತ ಅಪೂರ್ಣವಾಗಿ ಅಲ್ಲಿ. ಇನ್ನು ತುಮಕೂರಿನ ಗುರುಸ್ಪರ್ಶ ಸ್ಕ್ಯಾನಿಂಗ್ ಸೆಂಟರ್ಗೆ ಭೇಟಿ ನೀಡಿದ ನಿಯೋಗವು ಪ್ರಸವ ಪೂರ್ವ ಗರ್ಭ ಪರೀಕ್ಷಾ ತಪಾಸಣೆ ಬಗ್ಗೆ ಸರಿಯಾದ ದಾಖಲೆಗಳನ್ನು ಸಾದರಪಡಿಸದಿರುವ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು.
ಬಳಿಕ ತುಮಕೂರು ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಪದವಿ ಪೂರ್ವ ಕಾಲೇಜು, ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು. ಇನ್ನು ಈ ವೇಳೆ ಗೂಳೂರು ಪಂಚಾಯಿತಿಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲ್ಲಾ ವಿಷಯವಾಗಿ ಖುದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಆ ವ್ಯಕ್ತಿಯಲ್ಲಿ ತರಕಾರಿ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಸರಿಯಾದ ಮಾದರಿಯ ಅಂದರೆ ಕಳಪೆ ಮಟ್ಟದ ಕೂಡಿದಂಥವು ತರಕಾರಿ ಮತ್ತು ಆಹಾರ ಧಾನ್ಯ ಕಂಡು ಬಂತು. ಅವ್ರಿಗೆ ಸೋಕಸ್ ನೋಟಿಸ್ ಕೊಡಬೇಕಂತಕ್ಕಂಥ ಸೂಚನೆ ಸಹಿತ ಕೊಟ್ಟಿದ್ವಿ. ಇವಾಗ ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಬಂದಿದ್ವಿ. ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಮಾನ್ಯ ಗೌರವಾನ್ವಿತ ಸದಸ್ಯರೆಲ್ಲ ನೋಡಿದಾಗ ಇಲ್ಲಿಯೂ ಸಹಿತ ಅಪೂರ್ಣವಾದ ಮಾಹಿತಿ ಇದೆ. ಎಲ್ಲ ಮಾಡಿದ್ದೀವಿ ಅಂತಾರೆ. ಮಕ್ಕಳ ವಿಶೇಷ ಗ್ರಾಮ ಸೇವೆ ಮಾಡಿದ್ದೀವಿ ಅಂತಾರೆ, ಮತ್ತು ನಮ್ಮ ವಿಕಲಚೇತನರು ಮಾಡಿದ್ದೀವಿ ಅಂತಾರೆ. ಇನ್ನು ಈ ವೇಳೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಪವಿತ್ರ ಆರ್ಜಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸೋನಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.